ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಬೆಳಗ್ಗೆನೇ ಬೇಗ ಎದ್ದು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಬೇಕು. ಯಾಕೆಂದರೆ ಒಂದು ವಾರದಿಂದ ಮನೆಯಲ್ಲಿ ಪೂಜೆ ಮಾಡಿರಲಿಲ್ಲ. ಸೊ ನೆನ್ನೆ ಎಲ್ಲ ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಇವತ್ತು ಪೂಜೆ ನೀಟಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹೇರ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೆ. ಈ ಹೇರ್ ಆಯಿಲಿಂದ ನನ್ನ ಹೇರ್ ಅಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬೌನ್ಸಿಯಾಗಿ ಮತ್ತು ಹೆಲ್ದಿಯಾಗಿ ಸಿಲ್ಕಿಯಾಗಿ ಇದೆ ಹೇರು. ನನಗೆ ಹೇರನ್ನು ನೋಡಿದ್ರೇ ಗೊತ್ತಾಗುತ್ತೆ ನಂದು ಹೆಲ್ದಿ ಹೇರ್ ಅಂತ. ಅಷ್ಟು ಚೆನ್ನಾಗಿದೆ ಹೇರು. ಈಗ ಒಂದು 1 ಇಯರ್ 1.5 ಇಯರ್ ಅಂದ್ಕೊಳ್ಳಿ. ಆಗಂತೂ ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗಿ ನನ್ನ ಹೇರ್ ಒಂಥರ ಹುಲ್ ಥರ ಆಗಿಬಿಟ್ಟಿತ್ತು ಈ ಆದಿವಾಸಿ ಹೇರ್ ಆಯಿಲ್ ಅಂತ ಯೂಸ್ ಮಾಡಿ. ಸೊ ಅದಾದಮೇಲೆ ಈ ಹೇರ್ ಆಯಿಲ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು. ಯಾರಿಗಾದರೂ ಹೇರ್ ಆಯಿಲ್ದ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಮಾರ್ನಿಂಗ್ ಡೋಸ್ ಕಾಫಿ ಇದೊಂಥರ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಒನ್ ಅವರ್ 2 ಅವರ್ಸ್ ಆದಮೇಲೆ ಕಾಫಿ ಕುಡಿಯೋದು ಒಂದೊಂದು ಸಲ. ಇಲ್ಲಾಂದರೆ ಈವ್ನಿಂಗ್ 1 ಟೈಮ್ ಕುಡಿತೀನಿ ಅಷ್ಟೇ. ಸೊ ಅದಾದಮೇಲೆ ತಿಂಡಿ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಮಾರ್ನಿಂಗ್ ಸ್ಕಿನ್ ಕೇರ್ ಲೈಕ್ ಇದು ಬಂದು ಪ್ಲಿಕ್ಸ್ದು ಟೋನರು ನಾನು ಯೂಸ್ ಮಾಡಿದ್ದು. ಆ್ಯಕ್ಚುಲಿ ನಾನು ಈ ಟೋನರ್ನ ಯೂಸ್ ಮಾಡಲ್ಲ ಯಾವಾಗಲೂ. ಇದು ತಗೊಂಡಿದ್ದೆ, ಯೂಸ್ ಮಾಡಿರಲಿಲ್ಲ. ಸೊ ವೇಸ್ಟ್ ಯಾಕೆ ಮಾಡೋದು ಅಂತ ನೆನ್ನೆ ಮನೆ ಕ್ಲೀನ್ ಮಾಡಬೇಕಾದ್ರೆ ನನಗೆ ಸಿಕ್ತು. ಹೊಸದು ಹಾಗೆ ಇತ್ತು. ಸೊ ಯೂಸ್ ಮಾಡೋಣ, ಇದನ್ನು ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು ನನಗೆ ತುಂಬ ಅಂದರೆ ತುಂಬ ಪಿಗ್ಮೆಂಟೇಷನ್ ಇತ್ತು ನನ್ನ ಸ್ಕಿನ್ನಲ್ಲಿ. ಈಗ ಎಷ್ಟೋ ಬೆಟರ್ ಆಗಿದೆ, ಚೆನ್ನಾಗಿ ಆಗ್ತಾಯಿದೆ ನನ್ನ ಸ್ಕಿನ್ನ. ನೋಡಿದ್ರೆ ಗೊತ್ತಾಗತ್ತೆ. ಈ ವಿಡಿಯೋ ಫೋಟೋ ಅನ್ನೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗತ್ತೆ ನನ್ನ ಸ್ಕಿನ್ ಚೆನ್ನಾಗಿ ಆಗ್ತಾಯಿದೆ ಅಂತ. ಸೊ ಇದು ಸಿರಮ್ಮು ನಾನು ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಅದೇ ಸೇಮ್ ಸಿರಮ್ಮು. ಬಟ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಡಿಫ್ರೆನ್ಸ್ ಅನಿಸುತ್ತೆ. ಈ ಸಲ ನಾನು ಆರ್ಡ್ರ್ ಮಾಡಿದಾಗ ತುಂಬ ಲೇಟಾಗಿ ಬಂತು. ಬುಕ್ ಮಾಡಿ ತುಂಬ ದಿನ ಆದಮೇಲೆ ಆರ್ಡ್ರ್ ಮಾಡಿ ತುಂಬ ದಿನ ಆದಮೇಲೆ ಬಂತು. ಇದು ಸ್ವಲ್ಪ ಒಂಥರ ಕ್ರೀಮ್ ಕನ್ಸಿಸ್ಟೆನ್ಸಿ ಥರ ಇತ್ತು, ಒಂಥರ ಈ ಮಾಯಿಶ್ಚರೈಸರ್ ಥರ ಕಾಣಿಸ್ತಾ ಇತ್ತು. ಬಟ್ ಇದೊಂಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿದೆ. ಗೊತ್ತಿಲ್ಲ ಏನು ಚೇಂಜಸ್ ಅಂತ. ಬಟ್ ಸೇಮೇ ನಾನು ಆರ್ಡ್ರ್ ಮಾಡಿದ್ದು, ಏನಂತ ಗೊತ್ತಿಲ್ಲ. ಇಂಗ್ರೀಡಿಯೆಂಟ್ಸು ಎಲ್ಲನೂ ಸೇಮೇ ಇದೆ, ಫಾರ್ಮುಲೇಷನ್ ಎಲ್ಲನೂ ಸೇಮೇ ಇದೆ. ಬಟ್ ಅದೇನಕ್ಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ಸೊ ಇದು ಕೂಡ ಸೇಮ್ ಬ್ರ್ಯಾಂಡ್ ಮಾಯಿಶ್ಚರೈಸರ್. ಆ್ಯಕ್ಚುಲಿ ನಂದು ಸಿಟಾಫಿಲ್ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡೋದು. ಮಾಯಿಶ್ಚರೈಸರ್ ಖಾಲಿಯಾಗಿತ್ತು. ಸೊ ಈ ಮಾಯಿಶ್ಚರೈಸರ್ನ ನಾನು ಸೋನುಗೋಸ್ಕರ ತರಿಸಿದ್ದೆ. ಸರಿ ಯೂಸ್ ಮಾಡಿ ನೋಡೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನ್ನಿಸ್ತು. ಅಂದರೆ ಏನಂದರೆ ಲೈಟ್ ವೆಯ್ಟ್ ಅನಿಸುತ್ತೆ. ನನಗೆ ನಿಜವಾಗ್ಲೂ ಸ್ಕಿನ್ಗೆ ಏನಾದರೂ ಹಚ್ಕೊಳ್ಳೋದಂದರೆ ತುಂಬ ಒಂಥರ ಇರಿಟೇಟಿಂಗ್ ಕೆಲಸ ನನಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ ನನ್ನ ಸ್ಕಿನ್ ಪ್ರಾಬ್ಲಮ್ಗೆ. ಆ್ಯಂಡ್ ಇನ್ನೊಂದು ಏನಂದರೆ ಸ್ಕಿನ್ ಕೇರ್ ಮಾಡಲೇಬೇಕು, ಅದೊಂಥರ ಮ್ಯಾಂಡೇಟ್ರಿ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಸ್ಕಿನ್ ಕೇರ್ ಮಾಡಲೇಬೇಕು. ಸೊ ಹಾಗಾಗಿ ಸನ್ಸ್ಕ್ರೀನ್ ಆಯಿತು, ಮಾಯಿಶ್ಚರೈಸರ್ ಆಯಿತು. ನಾನು ನಿಮಗೆ ಈ ಸನ್ಸ್ಕ್ರೀನ್ ಬಗ್ಗೆ ಹೇಳಲೇಬೇಕು. ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಸೊ ಇದು ಬಂದು ಇಂಡಿಯನ್ ಬ್ರ್ಯಾಂಡ್ದು. ತುಂಬ ಅಂದರೆ ಹೆಂಗಿದೆ ಅಂತಂದರೆ, ಯೂಶ್ವಲಿ ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಯಾವುದೇ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ, ಈವನ್ ನಾನು ಡಾಕ್ಟರ್ ಶ್ವೇತ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ, ಡರ್ಮಾಕೋದವ್ರದ್ದು ಯೂಸ್ ಮಾಡಿದ್ದೀನಿ. ಸೊ ತುಂಬ ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ತಿದ್ದೆ. ಬಟ್ ಈಗ ನಾನು ಒಂದಕ್ಕೆ ಸ್ಟಿಕ್ ಆಗಿದ್ದೀನಿ, ಡಾಕ್ಟರ್ ಶ್ವೇತದು. ಬಟ್ ಈ ಸನ್ಸ್ಕ್ರೀನ್ ಹೇಗೆ ಅಂತಂದರೆ, ಎಷ್ಟಾದರೂ ಹಚ್ಕೊಳ್ಳಿ ಒಂಥರ ನೀರನ್ನು ತೊಗೊಂಡು ಹಚ್ಕೊಂಡಂಗಿರುತ್ತೆ. ನೋ ವೈಟ್ ಕಾಸ್ಟ್, ನೋ ಗ್ರೀಸಿನೆಸ್. ಹೆಂಗಿರುತ್ತೆ ಅಂದರೆ ಫ್ರೆಶ್ ಆಗಿರುತ್ತೆ. ಬೇರೆ ಸನ್ಸ್ಕ್ರೀನೆಲ್ಲ ಹಾಕ್ಕೊಂಡ್ರೆ ಒಂಥರ ಏನೋ ಮುಖದಲ್ಲಿ ಇರೋ ಥರ ಅನ್ನೋ ಫೀಲು ನನಗೆ. ಬಟ್ ಈ ಸನ್ಸ್ಕ್ರೀನ್ ಆಗಲ್ಲ, ಒಂಥರ ಫ್ರೆಶ್ ಆಗಿರೋ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ, ಆ ಥರ ಅನಿಸುತ್ತೆ. ಇದು ಇಂಡಿಯನ್ ಬ್ರ್ಯಾಂಡು. ಅದೇ ಇವರು ಆ್ಯಂಕರ್ ಅನುಪಮ ಅವರದು ಯಾವುದೋ ಒಂದು ವಿಡಿಯೋ ನೋಡಿ ನಾನು ಇದು ಆರ್ಡ್ರ್ ಮಾಡಿದ್ದು. ಜಸ್ಟ್ ಒಂದು 260 280 ಇರ್ಬೋದು ಅಷ್ಟೇ. ಸೊ ಸನ್ಸ್ಕ್ರೀನ್ ಆಯಿತು. ಲೈಟಾಗಿ
ಲಿಪ್ ಕೇರ್ಗೂ ನಾನೇನು ಇಂಥದ್ದೆಲ್ಲ ಏನೂ ಹಾಕ್ಕೊಳ್ಳಲ್ಲ. ಜಸ್ಟ್ ಬಯೋಲಿಂದು ವ್ಯಾಸ್ಲಿನ್ ಹಾಕ್ಕೊತಿದ್ದೀನಿ ಅಷ್ಟೇ. ಇಷ್ಟೇ ನಮ್ಮದು ಏನು ಹೇಳಿ ಮೇಕಪ್. ಈವನ್ ನಾನು ಆಚೆ ಹೋದ್ರೂ ಇಷ್ಟೇ. ಬಟ್ ಕಾಜಲ್ಲು ಮಸ್ಕರ ಲಿಪ್ಸ್ಟಿಕ್ ಹಾಕ್ಕೊತೀನಿ, ಬೇರೆ ಏನೂ ಇರಲ್ಲ. ಕಾಜಲ್ಲು ಮಸ್ಕರ ಲಿಪ್ಸ್ಟಿಕ್ ಯಾಕೆ ಅಂತಂದರೆ ಕಾಜಲ್ಲು ಮಸ್ಕರ ಯಾಕೆ ಅಂದರೆ ನನಗೆ ಲ್ಯಾಶಸ್ಸು ಸ್ವಲ್ಪ ಕಡಿಮೆನೇ ಇದೆ ಆ್ಯಂಡ್ ನನ್ನ ಕಣ್ಣು ಕೂಡ ತುಂಬ ದೊಡ್ಡದಾಗಿದೆ. ಕಾಜಲ್ ಆಬ್ವಿಯಸ್ಲಿ ಎಲ್ಲರೂ ಹಾಕ್ಕೊತಾರೆ. ಸೊ ಅದಕ್ಕೋಸ್ಕರ ಕಾಜಲ್ಲು ಮಸ್ಕರ ಇರುತ್ತೆ. ಅದಾದಮೇಲೆ ಲಿಪ್ಸ್ಟಿಕ್ ಆ್ಯಸ್ ಯೂಶ್ವಲ್ ಲಿಪ್ಸ್ಟಿಕ್ ಹಾಕ್ಕೊತೀನಿ ಸ್ವಲ್ಪ ಬ್ರೈಟಾಗಿ ಕಾಣೋದಕ್ಕೆ ಅಷ್ಟೇ. ಸೊ ಒಂದು ವಾರದಿಂದ ದೇವ್ರ ಮನೆ ಬಾಗಿಲು ಹಾಕ್ಬಿಟ್ಟಿದ್ದೆ ಬಿಕಾಸ್ ಆಫ್ ಮೈ ಪೀರಿಯಡ್ಸ್. ಸೊ ನಾನು ಆಲ್ಮೋಸ್ಟ್ ನನಗೆ ಪೀರಿಯಡ್ಸ್ ಆದರೆ 1 ವೀಕ್ವರೆಗೂ ನಾನು ದೇವ್ರ ಮನೆ ಕಡೆ ಹೋಗಲ್ಲ, ದೇವ್ರ ಮನೆ ಬಾಗಿಲೇ ಹಾಕ್ಬಿಡ್ತೀನಿ. ಯಾಕೆಂದರೆ ಓಡಾಡ್ತಾ ಇರ್ತೀನಿ ಆ ಥರ ಅಂತಂದ್ಬಿಟ್ಟು. ಈಗೆಲ್ಲ ತುಂಬ ಜನ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ, ಬಟ್ ಅವಾಗಲಿಂದ ನಡ್ಕೊಂಡು ಬಂದಿರೋದು ಅದು. ನನಗದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಒಂದು 7 ಡೇಸ್ವರೆಗೂ ನಾನು ದೇವ್ರ ಮನೆ ಕಡೆ ಹೋಗಲ್ಲ, ಅಂದರೆ ದೇವಸ್ಥಾನ ಆ ಥರ ಎಲ್ಲ ಮಾಡಲ್ಲ. ಸೊ ದೇವ್ರ ಮನೆಯೂ ಅಷ್ಟೇ. ನೆನ್ನೆ ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ನೆನ್ನೆ ಅಂತೂ ಬೆಳಗ್ಗೆಯಿಂದ ಸಾಯಂಕಾಲನೂ ನೈಟ್ವರೆಗೂ ನನಗೆ ಅದೇ ಕೆಲಸನೇ ಇತ್ತು. ಫುಲ್ ಮನೆ ಕ್ಲೀನ್ ಮಾಡೋದು, ಬೆಡ್ ಸ್ಪ್ರೆಡ್ಸು, ಸೋಫಾ ಕವರ್ಸು ಎಲ್ಲನೂ ಕ್ಲೀನ್ ಮಾಡಬೇಕಾಗಿತ್ತು. ನಾನು ಮಾಡಿ ಎಲ್ಲನೂ ನೀಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ದೇವ್ರ ಮನೆ ಮಾತ್ರ ಇವತ್ತೇ ಮಾಡ್ಕೊಳ್ಳೋಣ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಂತಂದ್ಬಿಟ್ಟು ದೇವ್ರ ಮನೆಯೂ ಅಷ್ಟೇ ಎಲ್ಲ ತುಂಬ ಡೀಪ್ ಕ್ಲೀನ್ ಮಾಡಿಕೊಂಡು ಕಾಲಿನ ಅದೆಲ್ಲ ಹಾಕ್ಕೊಂಡು. ಈಗ ಊಕಿ ಅಂತ ಬಂದಿದೆ, ತುಂಬ ಚೆನ್ನಾಗಿದೆ. ಏನೇ ಜಿಡ್ಡೆಲ್ಲ ಇದ್ರೂ ತುಂಬ ಜನ ಅಡ್ವರ್ಟೈಸ್ ಕೊಡ್ತಾ ಇರ್ತಾರೆ. ನಾನು ಏನೋ ಅಂದ್ಕೊಂಡಿದ್ದೆ ಅದನ್ನು, ಬಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೆನ್ನೆ ಕಿಚನೆಲ್ಲ ಕ್ಲೀನ್ ಮಾಡಬೇಕಾದ್ರಂತೂ ವಾವ್ ಅನ್ನಿಸ್ತು. ಯಾಕೆ ಅಂತಂದರೆ ಚಿಮ್ನಿ ಮೇಲಿರೋ ಜಿಡ್ಡೆಲ್ಲನೂ ಹಾಗೆ, ಆ ಚಿಮ್ನಿದು ಪ್ಲೇಟ್ಸ್ ಬರುತ್ತಲ್ಲ ಅದರಲ್ಲಿ ಎಷ್ಟು ಜಿಡ್ಡಿರುತ್ತೆ ಅದೆಲ್ಲ ಎಷ್ಟು ನೀಟಾಗಿ, ಸ್ವಲ್ಪನೂ ಕಷ್ಟ ಇಲ್ಲದೆ ನಮಗೆ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಜಸ್ಟು ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು, ತುಂಬ ಜಿಡ್ಡಾಗಿದ್ದರೆ ಒಂದು ಸ್ಕ್ರಬ್ಬರ್ ತೊಗೊಂಡು ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಸ್ಕ್ರಬ್ ಮಾಡಿದ್ರೆ ಸಾಕು, ನೀಟಾಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಎಲ್ಲನೂ ನಾನು ಅದರಲ್ಲೇ ಕ್ಲೀನ್ ಮಾಡಿಕೊಂಡೆ ನೆನ್ನೆ ಮನೆ. ಅದಕ್ಕೆ ಸ್ವಲ್ಪ ನನಗೆ ಈಸಿ ಅಂತ ಅನ್ನಿಸ್ತು. ಸೊ ಇವತ್ತು ಅಷ್ಟೇ ದೇವ್ರ ಮನೆ ಗೋಡೆಗಳೆಲ್ಲ ಅದರಿಂದನೇ ಒರೆಸ್ಕೊಂಡೆ. ಏಕೆಂದರೆ ದೀಪ ಎಲ್ಲ ಹಚ್ತಾ ಇರ್ತೀವಿ, ಸ್ವಲ್ಪ ಅಂದರೆ ಕಪ್ಪಗಾಗತ್ತೆ. ಯಾಕೆಂದರೆ ವೈಟ್ ಕಲರ್ದು ಗ್ರಾನೈಟ್ ಏನೋ ಹಾಕಿರೋದು. ಸೊ ಅದೇನಂದರೆ ಕಪ್ಪಗಾಗಿಬಿಡತ್ತೆ. ಹಾಗಾಗಿ ನೀವು ಹೇಗೇ ಇರಲಿ, ಜಿಡ್ಡು ಈ ಥರ ತುಂಬ ಗಲೀಜಾಗಿದೆ ಅನ್ನೋ ಥರ ಅದನ್ನು ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ. ಇದು ಯಾವುದೋ ಪ್ರಮೋಷನ್ ಅಲ್ಲ, ಬಿಕಾಸ್ ನೋಡಿ ನಾನು ತೋರಿಸ್ತಾನೂ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಫಸ್ಟ್ ಯೂಸ್ಗೇನೆ ನಂಗೆ ಇಷ್ಟ ಆಯಿತು. ಬಿಕಾಸ್ ಈ ಥರ ತುಂಬ ಬ್ರ್ಯಾಂಡ್ಸ್ ನಾನು ಎಷ್ಟೊಂದು ತೊಗೊಂಬಂದು ಯೂಸ್ ಮಾಡಿದ್ದೀನಿ, ಎಲ್ಲ ವೇಸ್ಟೇ. ಅಲ್ಲಿ ಅಡ್ವರ್ಟೈಸ್ ಅಂದರೆ ಏನು ಪ್ರಮೋಷನ್ ಮಾಡೋದಕ್ಕೆ ಹೆಂಗೆಂಗೋ ತೋರಿಸ್ತಾರೆ ಆ್ಯಡು, ಅದೆಲ್ಲ ಏನು ವರ್ಕ್ ಆಗ್ತಾ ಇರಲಿಲ್ಲ. ಇದು ಹಾಗೆ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಇಲ್ಲ. ಇದು ನನ್ನ ಹಾನೆಸ್ಟ್ ರಿವ್ಯೂ. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ. ಇದು ನನ್ನ ದೇವ್ರ ಮನೇಲಿ ಇಟ್ಟಿರೋ ಸಾಯಿಬಾಬಾ. ಈ ಸಾಯಿಬಾಬಾ ನನಗೆ ಸೋನು ಸ್ಕೂಲ್ ಡೇಸಲ್ಲಿ, ಅಂದರೆ ಸೋನು ಒಂದು ಚಿಕ್ಕ ಹುಡುಗನಲ್ಲಿದ್ದಾಗ ಸ್ಕೂಲಿಂದ ಟ್ರಿಪ್ ಹೋಗಿದ್ದ ಗೋವಾ ಆ ಕಡೆ ಎಲ್ಲ. ಸೊ ಶಿರ್ಡಿಗೆ ಹೋಗಿದ್ದ, ಹಾಗೆಯೇ ಅಲ್ಲಿಂದ ತೊಗೊಂಬಂದಿದ್ದು. ನಂಗೆ ತುಂಬ ಇಷ್ಟ, ತುಂಬ ವರ್ಷದಿಂದ ಇಟ್ಕೊಂಡಿದ್ದೀನಿ ಇದನ್ನು. ಮನೆಯಲ್ಲಿ ವಿಗ್ರಹಗಳು ದೊಡ್ಡ ಇಡಬಾರ್ದು ಅಂತಾರೆ, ಬಟ್ ನನಗೆ ಬಾಬಾ ಅಂದರೆ ತುಂಬ ಕನೆಕ್ಷನ್, ತುಂಬ ಪ್ರೀತಿ. ನಾನು ಏನೂ ಇಲ್ಲದೆ ಇದ್ದ ಟೈಮಲ್ಲಿ ಇವತ್ತು ಏನೋ ಒಂದು ನನ್ನ ಜೀವನ ಅಂತಂದರೆ ಅದು ಬಾಬಾ ಕರುಣೆಯಿಂದನೇ ಅಂತ ನಂಬ್ತಿದ್ದೀನಿ ನಾನು. ಸೊ ಈ ಫೋಟೋ ಅಷ್ಟೇ, ಇದೂ ನನಗೆ ಒಡವೆ ಅಂಗಡಿನಲ್ಲಿ ಗಿಫ್ಟ್ ಕೊಟ್ಟಿದ್ದು. ಸೊ ಎಲ್ಲನೂ ಕ್ಲೀನ್ ಆಯಿತು. ಎಲ್ಲನೂ ಕ್ಲೀನಾಗಿ, ನನಗೆ ಹೊಸಲಿಗೆ ತುಂಬ ಅರಿಶಿನ ಇಟ್ಟು ಕುಂಕುಮ ಇಟ್ಟು ರಂಗೋಲೆ ಹಾಕೋದು ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಇಬ್ಬರು ಇನ್ನೂ ಸಣ್ಣ ಮಕ್ಕಳಿದ್ದಾರೆ, ಬಬ್ಲು ಮತ್ತು ರಿಯೋ ಸಾಯಿ. ಅವರಿಬ್ಬರು ಏನಂತಂದರೆ, ಬಬ್ಲು ಆದರೂ ಓಕೆ, ರಿಯೋ ಅಂತೂ ತುಂಬ ನಾಟಿ ಫೆಲೋ. ಎಲ್ಲೂ ಹೂ ಬಿಡೋಂಗಿಲ್ಲ. ಈವನ್ ದೇವ್ರ ಮನೆ ಹತ್ರ ಕೂಡ ಹೋಗ್ಬಿಟ್ಟು ಹೂವು ಎಲ್ಲ ಎಳ್ಕೊಂಬಂದ್ಬಿಡ್ತಾನೆ, ಎಲ್ಲ ಮಾಡ್ತಾನೆ. ಹೊಸಲಂತೂ ಒಂದು 10 ನಿಮಿಷನೂ ಅದರಲ್ಲಿ ಅರಿಶಿನ ಕುಂಕುಮ ರಂಗೋಲಿ ಇರೋದಕ್ಕೆ ಬಿಡೋದೇ ಇಲ್ಲ. ನಾನು ಪೂಜೆ ಮಾಡೋಷ್ಟೊತ್ತಿಗೆ ಧ್ವಂಸ ಮಾಡಿರ್ತಾನೆ ಅದನ್ನೆಲ್ಲನೂ. ಸೊ ಇದಾದಮೇಲೆ ಪೂಜೆ ಮಾಡಿಕೊಂಡೆ. ನನಗೆ ಪೂಜೆ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನನಗೆ ಪೂಜೆ ಮಾಡೋದಕ್ಕೆ ನನಗೆ ಸುಮಾರು
ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡೋದಿನ ನನಗೆ ಕಮ್ಮಿ ಅಂದರೂ ಒಂದು 3-4 ಅವರ್ ಆಗುತ್ತೆ. ಅಷ್ಟು ಕ್ಲೀನಾಗಿ ನಾನು ಚಿಕ್ಕದೇ ನಮ್ಮನೆ, ದೇವ್ರ ಮನೆ ದೊಡ್ಡದಲ್ಲ. ಬಟ್ ನನಗಷ್ಟು ನಾನು ನಿಧಾನಕ್ಕೆ ಮಾಡಬೇಕು, ನನಗೇನೋ ಒಂದು ಸಮಾಧಾನ. ಬರೀ ಸುಮ್ಮನೆ ಪೂಜೆ ಮಾಡ್ತೀನಿ ಅಂತಂದ್ರೂ ನನಗೆ 1 ಅವರ್ ಆದರೂ ಬೇಕು. ನಿಧಾನ ಅಂದರೆ ನಿಧಾನಕ್ಕೆ ಮಾಡಬೇಕು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಇನ್ನೊಂದೇನು ಅಂತಂದರೆ ತುಂಬ ಒಂದು ಟೈಮಲ್ಲಿ ನಾನು ದೇವ್ರ ಪೂಜೆ ಕೂಡ ಅಯ್ಯೋ ಬಿಡು, ಏನೋ ಮನೆಯಲ್ಲಿ ದೀಪ ಹಚ್ಚಬೇಕಲ್ಲ ಅಂತ ಪೂಜೆ ಮಾಡ್ತಿದ್ದೆ. ಬಟ್ ಈಗ ಅನಿಸುತ್ತೆ, ಇಷ್ಟು ಕೆಟ್ಟ ಪ್ರಪಂಚದಲ್ಲಿ ನಮ್ಮನ್ನು ನಾವಾಗೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತಂದರೆ ದೇವ್ರು ಮಾತ್ರನೇ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನಾದರೂ ನಡೆದಿರಲಿ, ನನಗೆ ಈ ಥರ ಆಯಿತು ಅಂತ ಒಬ್ರ ಹತ್ರ ಹೇಳ್ಕೊಂಡು ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಕೇಳ್ಕೊಳ್ಳೋರು, ನಮ್ಮ ಹಿಂದೆ ಹೋಗಿ ಆಡ್ಕೊತಾರೆ ನಮ್ಮನ್ನು. ಸೊ ಮನುಷ್ಯರ ಮೇಲಿನ ನಂಬಿಕೆನೇ ಬಿಟ್ಟೋಗಿದೆ. ನನಗೊಂದೊಂದು ಸಲ ಅನಿಸುತ್ತೆ, ಯಾರ ಜೊತೆನೂ ಮಾತಾಡೋಕ್ಕೂ ಕೂಡ ನಂಗೆ ಇಷ್ಟ ಆಗಲ್ಲ. ತುಂಬ ನಾನೊಂಥರ ಹೇಗೆ ಅಂದರೆ ತುಂಬ ಲೋನ್ಲಿಯಾಗಿರೋದು ನನಗಿಷ್ಟ ಆಗುತ್ತೆ. ಸೊ ಆ ಟೈಮಲ್ಲೆಲ್ಲ ನನಗೆ ತುಂಬ ಬೇಜಾರಾದಾಗ ನನ್ನ ಯಾರ ಹತ್ರ ಹೇಳ್ಕೊಂಡು ಅಳಬೇಕು, ನನ್ನ ಕಷ್ಟ ಎಲ್ಲ ಒಬ್ರಿಗೆ ಮನಸಾರೆ ಹೇಳ್ಕೋಬೇಕು ಅಂದರೆ ಅದು ದೇವ್ರ ಹತ್ರನೇ. ಏಕೆಂದರೆ ಅವರೊಬ್ಬರೇ ನಮಗೆ ಏನು ಹೇಳಿ ಬೇಜಾರು ಮಾಡಲ್ಲ ಇನ್ ದ ಸೆನ್ಸ್ ನಮ್ಮನ್ನು ಆಡ್ಕೊಂಡು ನಗಲ್ಲ ಅಷ್ಟೇ. ಸೊ ಎಸ್, ಒಳ್ಳೆಯದಾಗಲಿ ಕೆಟ್ಟದಾಗಲಿ ನೋವಾಗಲಿ ಖುಷಿಯಾಗಲಿ ಹಂಚ್ಕೊಳ್ಳೋದು ಅಂತಂದರೆ ಅವ್ರ ಹತ್ರನೇ. ಅಂದರೆ ಮನಸಾರೆ, ಎಲ್ಲೂ ಫಿಲ್ಟರ್ ಇಲ್ಲದೆ. ಸೊ ಎಸ್, ಪೂಜೆ ಮುಗಿಸಿ ಸೋನು ಕಾಫಿ ಕೇಳ್ದೆ. ನನಗೂ ತುಂಬ ತಲೆನೋವ್ತಾ ಇತ್ತು. ಕಾಫಿ ಮಾಡಿಕೊಂಡು ಇಬ್ಬರು ಕೂತ್ಕೊಂಡು ಕೂತಿದ್ವಿ. ಏನೋ ಹೇಳ್ದ, ಕಾಫಿ ಪುಡಿಗೆ ಸಕ್ಕರೆ, ಯೂಶ್ವಲಿ ನಾನು ಶುಗರ್ ಹಾಕ್ಕೊಳ್ಳಲ್ಲ, ಶುಗರ್ ಫ್ರೀ ಹಾಕ್ಕೊತೀನಿ. ಸೊ ಅವನಿಗೆ ಸಕ್ಕರೆ ಹಾಕಿದ್ದೆ, ಅದನ್ನು ಹೇಳ್ತಾಯಿದ್ದೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತ. ಸೊ ಅದಾದಮೇಲೆ ನಾನು ಹೋಗಿದ್ದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಇಲ್ಲೇ ನಮ್ಮ ಮನೆ ಹತ್ರ ತುಂಬ ದೊಡ್ಡದಾಗಿದೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾವತ್ತೂ ನನಗೆ ಇಷ್ಟೊಂದು ಚೆನ್ನಾಗಾಗಿರಲಿಲ್ಲ. ಹಾಗೆ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಬರೋಷ್ಟೊತ್ತಿಗೆ ತುಂಬಾ ಲೇಟಾಗಿತ್ತು, 9:30 ಆಗಿತ್ತು. ಬಂದು ಅಡುಗೆ ಎಲ್ಲ ಮುಗಿಸಿ ಸಾಕಾಗಿ ಹೋಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿತ್ತು, ತುಂಬಾ ಕೆಲಸ ಇತ್ತು. ಸೊ ಎಸ್, ಎಲ್ಲ ಕೆಲಸ ಮುಗಿಸಿ ನಿದ್ದೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ.